ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನಮ್ಮ ಕರ್ನಾಟಕ ಮಂದಿಗೆ ಇವತ್ತಿನ ವಿಷಯ ಏನಂದ್ರೆ, ಇವತ್ತು ಕರ್ನಾಟಕ ರಾಜ್ಯೋತ್ಸವ ನಿಮಿತ್ತವಾಗಿ ಸೆಕೆಂಡ್ ಲಿವರಿ ಕ್ರಿಯೇಟ್ ಮಾಡೀನಿ. ಮೊದಲೇ ಒಂದು ಲಿವರಿ ನನ್ನ ಯೂಟ್ಯೂಬ್ ಚಾನಲ್ನಾಗಿತ್ತು, ಅದಕ್ಕೆ ವಾಯ್ಸ್ ಕೊಡೋಕ್ಕಿರಲಿಲ್ಲ. ಒಂದು 2-3 ಲಿವರಿ ಮಾಡಿದ್ರು, ಯಾಕಂದ್ರೆ ಸ್ವಲ್ಪ ಮೈಕ್ ಪ್ರಾಬ್ಲಮ್ನಾಗಿತ್ತು. ಅದ್ರ ಸಲ ವಾಯ್ಸ್ ಕೊಡೋಕ್ಕಾಗಿರ್ತಿಲ್ಲ. ಈ ವಿಡಿಯೋದಾಗ ವಾಯ್ಸ್ ಕೊಡೋಕತ್ತೇನೆ, ಅದ್ರ ಸಲುವಾಗಿ ಮೈಕ್ ರೆಡಿ ಆಗೋಣ. ಇವತ್ತಿನ ವಿಷಯ ಹೇಳ್ಕೊಟ್ಟ ಮೇಲೆ ಎಲ್ಲರಿಗೂ ಅಡ್ವಾನ್ಸ್ ಆಗಿ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತೀನಿ. ಈಗ ಬರ್ರಿ ವಿಡಿಯೋ ಚಾಲೂ ಮಾಡೋಣ. ಹಾಗಾಗಿ ಸ್ವಲ್ಪ ಮುಂದೆ ಹೋಗಿ ಇಲ್ಲಿ ವಿಡಿಯೋ ನೋಡೋಕೆ ಕಾಣಕತ್ತೆ. ಮೊದಲನೇದಾಗಿ ಹೇಳ್ಬೇಕಂದ್ರೆ, ಇದನ್ನು ಲಿವರಿ ನಾನೇ ಕ್ರಿಯೇಟ್ ಮಾಡೀನಿ. 4-5 ಲಿವರಿ ಕ್ರಿಯೇಟ್ ಮಾಡೀನಿ. ಅದ್ರಾಗ ನಮ್ಮ ಕರ್ನಾಟಕ ರಾಜ್ಯೋತ್ಸವದ ವಿಶೇಷವಾಗಿ ನಂದಿದೆ 2ನೇ ಲಿವರಿ. ನೀವು ಹಿಂಗೆ ಸಪೋರ್ಟ್ ಮಾಡಿರಿ ಅಂದ್ರೆ ನಾನು ಹೆಚ್ಚಿನ ಲಿವರಿಗಳನ್ನು ತರಕ್ಕೆ ಪ್ರಯತ್ನ ಮಾಡ್ತೀನಿ. ನೀವು ಸ್ವಲ್ಪ ಸುಮ್ಮನೆ ವಿಡಿಯೋ ನೋಡ್ತೀರಾ, ಹಂಗೆ ಹೋಗ್ತೀರಿ. ಯಾರು ವಿಡಿಯೋಕ್ಕೆ ಲೈಕ್ ಮಾಡೋಂಗಿಲ್ಲ, ಹಂಗೆ ಸುಮ್ಮನೆ ನೋಡ್ತೀರಿ, ನೋಡಿ ಡೌನ್ಲೋಡ್ ಮಾಡ್ಕೊಂಡಿರ್ತೀರಿ, ಹಂಗೆ ಹೋಗ್ತೀರಿ. ಅದ್ರ ಸಲುವಾಗಿ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ. ನಿಮ್ಗೆ ತಿಳ್ಕೊಳಕ್ಕೆ ಇಷ್ಟಪಡ್ತೀನಿ. ಎಷ್ಟು ಹೇಳಿ ವಿಡಿಯೋ ಚಾಲೂ ಮಾಡಿ ಬರೀ. ಮೊದಲು ನಮ್ಮ ಲಿವರಿ ರಿವ್ಯೂ ಮಾಡ್ಬೇಕಂದ್ರೆ, ಇಲ್ಲಿ ಕ್ಯಾಬಿನ್ ಒಳಗೆ ಟೈಪ್ ಕಾಣ್ತಕ್ಕಂಥದ್ರಿ. ಫ್ರಂಟ್ ಸೈಡ್ ಹೋಗೋಣ ಬರ್ರಿ. ಮೊದಲ ಇಲ್ಲಿ ಫ್ರಂಟ್ ಸೈಡ್ನಾಗ ಇಲ್ಲಿ ಕನ್ನಡಿಗ ಅಂತ ಬರೆದಿರ್ತಕ್ಕಂಥದ್ರಿ. ಇಲ್ಲಿ ಕನ್ನಡಿಗ ಅಂತ ನಮ್ಮ ಬಂಪರ್ ಸರಿಯಾಗಿ ಕಾಣತ್ತು. ಇಲ್ಲಿ ಮೇಲೆ ಸ್ವಲ್ಪ ಡಿಸೈನ್ ಒಳಗೆ ಕನ್ನಡಿಗರು ಅಂತ ಬರ್ದೀವಿ. ಇಲ್ಲಿ ತೆಗೆದು ಬಂದ್ರೆ ನಮ್ಮ ವಿಷ್ಣು ಸರ್ ಅವ್ರದ್ದು ಒಂದು ಫೋಟೋ ಹಾಕಿದ್ದೀವಿ, ಕರ್ನಾಟಕ ಮ್ಯಾಪ್ ಹಾಕಿ. ಮತ್ತು ಇಲ್ಲಿ ಬಂದ್ರೆ ಇಲ್ಲಿ ನೋಡ್ಬೋದು ರೀ, ಇಮ್ಮಡಿ ಈ ಸರಿ ಕಾಣುತ್ತೆ. ಇಲ್ಲಿ ಆಚೆ ಕಡೆ ಸ್ವಲ್ಪ ತಗೊಳತ್ತಿರತ್ತೆ. ಇಮ್ಮಡಿ ಪುಲಿಕೇಶಿ ಅಂತ ಹಾಕಿರ್ತಕ್ಕಂಥದ್ರಿ. ಮತ್ತು ನಾಡ ಹಬ್ಬ ನೋಡ್ಬೋದು, ಇಲ್ಲಿ ಇಮ್ಮಡಿ ಪುಲಿಕೇಶಿ ಅಂತ ಹಾಕಿರ್ತಕ್ಕಂಥದ್ದು. ಮತ್ತು ಇಲ್ಲಿ ಕನ್ನಡಿಗ ಅಂತ ಹಾಕಿ ನಾವು ಕರ್ನಾಟಕ ಮಾತೆದೊಂದು ಫೋಟೋ ಹಾಕಿದ್ದೀವಿ ರೀ. ಇಲ್ಲಿ ಕರ್ನಾಟಕ ಮಾತೆ ಫೋಟೋ ಹಾಕಿ ಅವ್ರ ಸುತ್ತ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕಾರ ಫೋಟೋ ಹಾಕಿದ್ದೀವಿ ರೀ. ಇಲ್ಲಿ ಕರ್ನಾಟಕ ಮಾತೆದೊಂದು ಹಾಕಿದ್ದೀವಿ. ಮತ್ತೊಂದು ನಮ್ಮ ವಿಷ್ಣು ದಾದಾ ಅವ್ರದ್ದು ಮತ್ತೊಂದು ಫೋಟೋ ಹಾಕಿದ್ದೀವಿ ರೀ. ನಮ್ಮದು ವಿಷ್ಣು ದಾದಾ ಅವ್ರದ್ದು ಹೆಚ್ಚಾತಿ ಇರ್ಲಿಕ್ಕೆ ಹಾಕಿದ್ದೀವಿ. ಅದನ್ನು ಬಿಟ್ಟು ಸ್ವಲ್ಪ ಮುಂದೆ ಬಂತಂದ್ರೆ ನಿಮಗೆ ಇಲ್ಲಿ ನಮ್ಮ ಕನ್ನಡದ ಹೆಮ್ಮೆಯ ಪುತ್ರ, ಕನ್ನಡ ಮಾತೆಯ ಪುತ್ರ ಆಗಿರ್ತಕ್ಕಂಥ, ಮತ್ತು ಇಲ್ಲಿ ಮುಂದಗಡೆ ಬಂದರೆ ಇಲ್ಲಿ ಮುಂದೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳಂತ ವಿಶ್ ಹಾಕಿರೋದು. ಮತ್ತು ಇಲ್ಲಿ ಕನ್ನಡ ನಾಡು ಹಬ್ಬ ಅಂತ ಹಾಕಿದ್ದೀವಿ ರೀ. ಅದನ್ನು ಬಿಟ್ಟು ಸ್ವಲ್ಪ ಮುಂದೆ ಬಂದ್ರಂದ್ರೆ ನೀವು ಇಲ್ಲಿ ನೋಡ್ಬೋದು, ಸರಿ ಕಾಣತ್ತಪ್ಪ ರೀ. ಇಲ್ಲಿ ಬಂದ ನೋಡಿದ್ರಿ ಅಂದ್ರೆ ಇಲ್ಲಿ ಈ ಸೈಡ್ ನೋಡ್ಬೇಕ್ರೆ ನುಡಿಗಳ ಚೆಲುವಿಗೆ ಕವನದ ಜೇನು ಅಂತ ಹಾಕಿದ್ದೀವಿ ರೀ. ಮತ್ತು ಇಲ್ಲಿ ಕನ್ನಡಿಗ ಅಂತ ಸ್ವಲ್ಪ ಮೇಲೆ ಹಾಕಿದ್ದೀವಿ ರೀ, ಗ್ಲಾಸ್ ಮೇಲೆ ಕನ್ನಡಿಗ ಅಂತ ಹಾಕಿ ನೋಡ್ಬೋದು. ಕನ್ನಡಿಗ ಅಂತ ಹಾಕಿ ಅಲ್ಲೊಂದು ಸ್ವಲ್ಪ ಫ್ಲವರ್ ಟೈಪ್ ಹಾಕಿದ್ದೀವಿ ರೀ. ಮತ್ತು ಸೆಕೆಂಡ್ ಬಂದ್ರೂ ಈ ಸೈಡು ಅದು ಹಾಕಿದ್ದೀವಿ, ಅದೇ ಇಮ್ಮಡಿ ಪುಲಿಕೇಶಿ ಅಂತ ಹಾಕಿರ್ತಕ್ಕಂಥದ್ದು. ಮತ್ತು ಇದು ಸ್ವಲ್ಪ ಮಳೆ ಬರಾಕತ್ತೀರಿ ನಮ್ಮ ಬಸ್ಸಿಗೆ ಮೇಲೆ ಸ್ವಲ್ಪ ಅದ್ರ ಸಲಾಗಿ ಸ್ವಲ್ಪ ಇದನ್ನು ಬ್ಲರ್ ಕಾಣ್ತದೆ ರೀ. ಲಿವರಿ ಮಾತ್ರ HD ಕ್ವಾಲಿಟಿ ಕ್ರಿಯೇಟ್ ಮಾಡಿದ್ದೀವಿ ರೀ. ನಮಗೆ ಕಷ್ಟ ಆದರೂ ನಾವು ಇಷ್ಟಪಟ್ಟು ಲಿವರಿ ಕ್ರಿಯೇಟ್ ಮಾಡೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡ್ತೀರತ್ತ ಅಂದ್ಕೊಂಡೀನಿ. ನೀವು ಎಲ್ಲರೂ ಸಪೋರ್ಟ್ ಮಾಡಿದ್ರಂದ್ರೆ ನಮಗೂ ಒಂಥರ ಎಲ್ಲ ಖುಷಿ ಅನ್ನಿಸ್ತೈತಿ. ನಾವು ವಿಡಿಯೋ ಮಾಡೋಕೆ ನಮಗೂ ಸ್ವಲ್ಪ ಇದನ್ನು ಅನ್ನಿಸ್ತೈತಿ ರೀ. ಮೋಟಿವೇಶನ್ ಅಂತ ಬರ್ತಿದ್ರೆ ನಮಗೂ ವಿಡಿಯೋ ಮಾಡೋಕೆ. ಅದರ ಸಲುವಾಗಿ ನೀವು ನಮಗೆ ಸಪೋರ್ಟ್ ಮಾಡಬೇಕು. ನಿಮ್ಮ ಸಪೋರ್ಟ್ ಇದ್ರೆ ನಾವು ಎಲ್ಲ ಥರ ಮಾಡ್ತೀವಿ ರೀ. ಸದ್ಯಕ್ಕೆ ನಾವು ಲಿವರಿ ಮಾಡ್ಕೊತ ಹೊಂಟಿದ್ದೀವಿ. ನಾವು ನಿಮ್ಮ ಸಪೋರ್ಟ್ ಮುಂದೆ ಫೈಲ್ಗಳು ಮಾಡೋ ಸಾಧ್ಯತೆ ಐತೆ. ನೀವು ಸಪೋರ್ಟ್ ಮಾಡ್ಬೇಕಷ್ಟೇ ರೀ. ಈಗ ಫಸ್ಟ್ ಲಿವರಿ ಅಂತ ಬಂದರೆ ಈಗ ಎಲ್ಲ ಗೊತ್ತೈತಿ. ಇಲ್ಲಿ ನೋಡ್ಬೋದು ರೀ, ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಅಂತ ವಿಶ್ ಮಾಡಿರ್ತಕ್ಕಂಥದ್ದು. ಇಲ್ಲಿ ನೋಡ್ರಿ, ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಅಂತ ಇಲ್ಲಿ ವಿಶ್ ಮಾಡಿದೆವು. ಮತ್ತು ಇನ್ನೊಂದು ಬಂದರೆ ಇಲ್ಲಿ ಸ್ವಲ್ಪ ಈ ಕನ್ನಡಿಗರು ಏನು ಮಾಡಿದೀವಿ ರೀ, ಇಲ್ಲಿ ಕರ್ನಾಟಕದ ಬಣ್ಣದ ಹಾಕಿದೀವಿ ರೀ, ಹಳದಿ ಕೆಂಪು. ಮತ್ತು ಇಲ್ಲಿ ಹಳದಿ ಕೆಂಪು ಹಾಕಿರ್ತಕ್ಕಂಥದ್ದು. ಮತ್ತೇನು ಬೇರೆ ಆ್ಯಡ್ ಮಾಡಿರ್ಬೇಕಾ, ಇದು ಕ್ವಾಡ್ಸ್ ಎಲ್ಲ ಲಿವ್ರಿ ಏನಂತ ಇಲ್ಲಿ ಕರ್ನಾಟಕ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕಾರದ ಫೋಟೋಗಳು ಹಾಕಿದ್ವು. ಇದ್ರಾಗ ಹಾಕಿಲ್ಲ, ಸ್ವಲ್ಪ ಹಿಂಗೆ ಪಡೆದೆ ಹಾಕಿ ಇಲ್ಲಿ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಅಂತ ಹಾಕಿರ್ತಕ್ಕಂಥದ್ದು ರೀ. ಮತ್ತು ನಾಡ ಹಬ್ಬ ಎಲ್ಲ ಚೆನ್ನಾಗಿತ್ತು ರೀ. ನಮ್ದು ಸ್ವಲ್ಪ ಕಷ್ಟ ಆದರೂ ಇಷ್ಟಪಟ್ಟು ಮಾಡಿದ್ದೀವಿ ರೀ. ನಮ್ಮ ಫೋನಿನ ಲ್ಯಾಗ್ ಪ್ರಾಬ್ಲಮ್ ಎಲ್ಲ ಫೇಸ್ ಮಾಡಿದ್ದೀವಿ. ನೀವು ಸಪೋರ್ಟ್ ಮಾಡ್ಬೇಕು ರೀ. ಹಿಂಗೆ ನೀವು ಸಪೋರ್ಟ್ ಮಾಡಿದ್ರೆ ನಮ್ಗೆ ವಿಡಿಯೋ ಮಾಡೋಕೆ ಬರ್ರಿ ಮೋಟಿವೇಶನ್ ಬರ್ತೈತಿ.
ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ. ಬರ್ರಿ ಡೌನ್ಲೋಡ್ ಮಾಡೋದು ಹಂಗೆ ಹೇಳ್ಕೊಡ್ತೀನಿ. ಡೌನ್ಲೋಡ್ ಮಾಡೋದು ಮಾತ್ರ ಜಗ್ ಈಸಿ ಐತಿ. ನಾವು ಏನಾದ್ರು ನಮ್ಮ ಕನ್ನಡಿಗರ ಸಲ ನಾವು ಪಾಸ್ವರ್ಡ್ ಇಟ್ಟಿಲ್ಲ, ಮತ್ತು ನಮ್ಮ ಪಾಸ್ವರ್ಡ್ನ ಮಾಡಿರಲಿಲ್ಲ ಊರಿಗೆ ಇನ್ನೂವರೆಗೂ ಪಾಸ್ವರ್ಡ್ ಇಟ್ಟಿಲ್ಲ. ಯಾಕಂದ್ರೆ ಸ್ವಲ್ಪ ಪ್ರಾಬ್ಲಮ್ ಐತಿ, ಮತ್ತು ಇನ್ನೂ ಪ್ರಾಬ್ಲಮ್ ಮುಗ್ದೈತಿ. ಈಗ ಇಲ್ಲಿ ಪಾಸ್ವರ್ಡ್ ಇಡ್ಬೋದಿತ್ತು, ಆದರೆ ನಮ್ಮ ಕರ್ನಾಟಕ ರಾಜ್ಯೋತ್ಸವ ನಿಮಿತ್ತವಾಗಿ ಮಾಡೀನಿ. ಅದ್ರ ಸಲ ನಾವು ಪಾಸ್ವರ್ಡ್ ಇಟ್ಟಿಲ್ಲ. ಯಾವುದೇ ರೀತಿ ಪಾಸ್ವರ್ಡ್ ಅಂತೂ ಯಾವುದೇ ರೀತಿ ಇಟ್ಟಿಲ್ಲ. ಜಸ್ಟ್ ಒಂದು ಕ್ಲಿಕ್ ಮೇಲೆ ನೀವು ಡೌನ್ಲೋಡ್ ಮಾಡ್ಕೊಬೋದು. ಯಾವ ರೀತಿ ಅಂತ ನಿಮಗೆ ಹೇಳ್ತೀನಿ ಬರ್ರಿ. ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಬಡ ವಿಡಿಯೋ ಡೌನ್ಲೋಡ್ ಮಾಡೋ ಪ್ರೊಸೀಜರ್ ಈ ಲಿವರಿ ಡೌನ್ಲೋಡ್ ಮಾಡೋ ಪ್ರೊಸೀಜರ್ ಯಾವ ರೀತಿ ಅಂತ ನಮ್ಗೆ ಹೇಳ್ಕೊಡ್ತೀನಿ. ನೋಡಿರಿ, ನನ್ನ ಒಂದು ಯೂಟ್ಯೂಬ್ ಚಾನಲ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಏನೈತಿ ಓಪನ್ ಮಾಡ್ಕೊಬೇಕು. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಓಪನ್ ಮಾಡಿರಿ ಅಂದ್ರೆ ಅಲ್ಲಿ ಸ್ವಲ್ಪ ತೆಳಗೆ ಮೋರ್ ಅಂತ ಮೇಲೆ ಕ್ಲಿಕ್ ಮಾಡ್ಕೊರಿ. ಕನ್ನಡದಾಗ ಬರೋದು ಕರ್ನಾಟಕ ರಾಜ್ಯೋತ್ಸವ ನಿಮಿತ್ತವಾಗಿ 2ನೇ ಲಿವರಿ ಅಂತ ಹಾಕೀನಿ ರೀ. ಓಕೆ, ಫಸ್ಟ್ ಲಿವರಿ ಬೇಕಂದ್ರೆ ನಿಮ್ಗೆ ಅಲ್ಲೇ ಕೆಳಗೈತ್ರಿ, ಅದನ್ನೂ ಓಡಿ ನೋಡ್ತೀವಿ. ಸೆಕೆಂಡ್ ಲಿವರಿ ಬಗ್ಗೆ ಮಾತಾಡಿ ಬರ್ರಿ. ಅಷ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿರಿ ಅಂದ್ರೆ ನಿಮ್ಗೆ ಯಾವ ರೀತಿ ಇಂಟರ್ಫೇಸ್ ಓಪನ್ ಆಕೈತೆ. ನಿಮಗೆ ಈ ರೀತಿ ಆದಂಥ ಒಂದು ಇಂಟರ್ಫೇಸ್ ಓಪನ್ ಆಕೈತೆ. ಓಕೆ, ಇಲ್ಲೇ ಮಾಡಬೇಕು. ಇಲ್ಲೈತೆ ನೋಡ್ರಿ ಇಲ್ಲೊಂದು ಡೌನ್ಲೋಡ್ ಗತ್ತೆ ಕಾಣುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ಡೀಟೇಲ್ ಆಗತ್ತೆ 3 ಸೆಕೆಂಡ್. ನಮ್ಮ ಲಿವರಿ ಡೌನ್ಲೋಡ್ ಆತ್ರಿ. ಈಗ ಏನು ಮಾಡಬೇಕಾಗಿಲ್ಲ. ಈಗ ನೋಡ್ರಿ, ಏನು ಮಾಡಬೇಡ್ರಿ. ಇದು ಬಸ್ ಗೇಮ್ ಓಪನ್ ಮಾಡ್ಕೊಂಡು ಎಲ್ಲಿ ಸಿಮಿಲೇಟರ್ ಗೇಮ್ ಹೋಗಿ ಬಸ್ ಸಿಮಿಲೇಟರ್ ಗೇಮ್ ಓಪನ್ ಮಾಡ್ಕೊರಿ. ಸ್ವಲ್ಪ ವೇಟ್ ಮಾಡಿರಿ. ಈಗೇನು ಮಾಡಿರಿ, ಇಲ್ಲಿ ಕಾಣಕತ್ತೆ ನೋಡ್ರಿ. ಈ ಫಸ್ಟಿಗೆ ಹೆಂಗೆ ಬರ್ತೈತೆ ಅಂದ್ರೆ ಈ ರೀತಿ ಬರ್ತೈತಿ. ಈಗೇನು ಮಾಡಿರಿ, ಇಲ್ಲಿ ಸ್ವಲ್ಪ ನೋಡಿ, ಇಲ್ಲಿ ಒಂದು ಕ್ಲಿಕ್ ಮಾಡಿದ್ರೆ ಕ್ಲಿಕ್ ಮಾಡಿರಿ. ಇಲ್ಲಿ ಬ್ರೌಸ್ ಲಿವರಿ ಅಂತ ಹೇಳಿ ಈಗೇನು ಮಾಡ್ಕೊರಿ, ಡಿವೈಸ್ ಗ್ಯಾಲರಿ ಮಾಡೈತ್ರಿ. ಈ ರೀತಿ ಬರ್ತೈತಿ. ಇಲ್ಲಿ ಬಂದಾಗ ಏನು ಮಾಡ್ಬೇಕು ನೀವು, ಇಲ್ಲಿ ರೀಸೆಂಟ್ ಆಗ್ತೈತಿ. ಇಲ್ಲಿ ಫಸ್ಟಕ್ಕೆ ಬಂದಿರ್ತೈತಿ. ಡೌನ್ಲೋಡ್ ಮಾಡಿದ್ಮೇಲೆ ಇಲ್ಲಿಷ್ಟ ಅಪ್ಲೈ ಆತ್ರಿ ನಮ್ಗೆ ಲಿವರಿ. ನಮ್ಮ ಹೆಮ್ಮೆಯ ಕನ್ನಡಿಗರ ಲಿವರಿ ಅಪ್ಲೋಡ್ ಆತ್ರಿ. ಇಷ್ಟ ನೋಡ್ರಿ, ನಿಮ್ಮ ಲಿವರಿ ಅಪ್ಲೈ ಆಯ್ತು. ಲಿವರಿ ಹಾಕೋರಿ. ಎಲ್ಲರೂ ನಮ್ಮ ಬಸ್ಸಿಗೆ ಕರ್ನಾಟಕ ರಾಜ್ಯೋತ್ಸವ ಆಚರಿಸೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾರು ಹಂಗೆ ಹೋಗ್ಬೇಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಕ್ಕೆ ಲೈಕ್ ಮಾಡ್ಕೊಂಡು ಕಮೆಂಟ್ ಮಾಡಿ ಹಂಗಾಗೈತೆ ಕಮೆಂಟ್ ಮಾಡ್ಕೊಂಡು ಹೋಗ್ರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ನಾವು ಕನ್ನಡಿಗರಿಗೆ ಸಪೋರ್ಟ್ ಮಾಡ್ತೀರ ಅನ್ಕೊಂಡು ಮಾಡೇ ಮಾಡ್ತೀರಿ. ಯಾಕಂದರೆ ನಮ್ಮ ಕನ್ನಡದವ್ರಿಗೆ ಎಂಥ ಕಂಟೆಂಟ್ ಸ್ಟಾರ್ ಬಂದರೂ ಸಪೋರ್ಟ್ ಮಾಡೇ ಮಾಡ್ತಾರೆ ಅನ್ನೋದು ನಂಬಿಕೆ ಅಂದ್ಕೊಂಡು ನನಗೈತಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸಾಕತ್ತೀನಿ.